ದೊಡ್ಡಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ತಡರಾತ್ರಿ ಸುರಿದ ಮಳೆ ಗಾಳಿಯ ತೀವ್ರತೆಗೆ ಅನೇಕ ಮರಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಗ್ರಾಮೀಣ ಭಾಗಗಳಲ್ಲಿ ಭಾರೀ ಹಾನಿ ಸಂಭವಿಸಿದೆ. ವಿಶೇಷವಾಗಿ ನೇರಳೆಘಟ್ಟ ಗಾಳಿಪೂಜೆ ಗ್ರಾಮದ ಮೇಷ್ಟ್ರಮನೆ ಸರ್ಕಲ್ ಬಳಿ ಹಲವು ಮರಗಳು ನೆಲಕ್ಕುರುಳಿರುವ ದೃಶ್ಯ ಕಂಡುಬಂದಿದೆ. ರಸ್ತೆ ಬದಿಗಳಲ್ಲಷ್ಟೇ ಅಲ್ಲದೆ ರೈತರ ಜಮೀನಿನಲ್ಲಿದ್ದ ಅಡಿಕೆ ಮರಗಳು ನೆಲಕಚ್ಚಿದ್ದು ಸಾವಿರಕ್ಕೂ ಅಧಿಕ ಅಡಿಕೆ ಮರಗಳು ಹಾನಿಗೊಳಗಾಗಿರುವುದಾಗಿ ತಿಳಿದುಬಂದಿದೆ. ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕ್ಷಣಾರ್ಧದಲ್ಲಿ ಹಾನಿಗೊಳಗಾದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಗಾಳಿ ಮಳೆಯಿಂದ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಹಲವಾರು ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೆಲವೆಡೆ ಶೀಟ್ ಮನೆಗಳಿಗೂ ಹಾನಿ ಉಂಟಾಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂಬುದು ಸ್ವಲ್ಪ ಮಟ್ಟಿನ ಸಮಾಧಾನಕರ ಸಂಗತಿ. ಸ್ಥಳೀಯ ಆಡಳಿತ ಹಾಗೂ ವಿದ್ಯುತ್ ಇಲಾಖೆ ಸಿಬ್ಬಂದಿ ದುರಸ್ತಿ ಕಾರ್ಯಗಳಲ್ಲಿ ತೊಡಗಿದ್ದು ವಿದ್ಯುತ್ ಪೂರೈಕೆಯನ್ನು ಪುನಃಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದು ರಾತ್ರಿ ಗುಡುಗು ಸಿಡ್ಲು ತುಂಬಾ ಮಳೆ ಜೋರಾಗಿ ಬಂದು ತುಂಬಾ ಸರ್ ಒಂದು 1000ದಿಂದ 1200 ಅಡಿಕೆ ಗಿಡಗಳು ಬಿದ್ದೋಗಿದೆ. ಮತ್ತೆ ರೋಡ್ ಸೈಡಲ್ಲಿ ಪ್ರತಿಯೊಂದು ಒಂದು 8-10 ಟ್ರಾನ್ಸ್ಫರ್ ಡಬ್ಬಗಳು, ಒಂದು 50 ಕಂಬಗಳು, ವಿದ್ಯುತ್ ರಾತ್ರಿಯಿಂದ ವಿದ್ಯುತ್ ಇಲ್ಲ. ಗುಡುಗು ಸಿಡ್ಲು ತುಂಬಾ ಭಾರಿ ಮಳೆ ಸರ್. ಮತ್ತೆ ಕಾಂಪೌಂಡ್ಗಳು, ಸೆಡ್ ಎಲ್ಲ ನೋಡಿ, ಇಲ್ಲೆಲ್ಲ ಸೆಡ್ ಇದೆ. ಮರಗಳು, ಸಿಲ್ವರ್ ಮರ, ಪ್ರತಿಯೊಂದು ತುಂಬಾ ನಷ್ಟ ಆಗಿದೆ ಸರ್. ಸರ್ ಈ ಫಾರ್ಮ್ ಹೌಸ್ ಅಲ್ಲಿ ತೋಟದಲ್ಲಿ ಸೆಡ್ ಮಾಡಿದ್ರು. ಆ ಸೆಡ್ ಸರ್ ಒಂದು 25 ಅಡಿ ಅಗಲ, 80 ಅಡಿ ಉದ್ದ ಇತ್ತು. ಟೋಟಲ್ ಸೆಡ್ಡೆ ಕಿತ್ಕೊಂಡ್ಬಂದೆಲ್ಲ ಮರದಲ್ಲಿ, ರೋಡಲ್ಲೆಲ್ಲ ಸೀಟ್ಗಳು, ಹಗ್ಗಲ್ಗಳು ಬಿದ್ದಿದೆ ಸರ್. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.